ಅತ್ತಿಗೆ ನನ್ನ ಮದುವೆಗೆ ಎಲ್ರಿಗೂ ಬಟ್ಟೆ ತಂದಿದ್ದಾಯ್ತು. ತುಂಬಾ ಚೆನ್ನಾಗಿದಾವಲ್ವಾ ಅತ್ತಿಗೆ ಸೀರೆಗಳಂತೂ ಒಂದಕ್ಕೊಂದು ಕಲರ್ ಅಂತೂ ತುಂಬಾ ಚೆನ್ನಾಗಿದಾವೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಿಮ್ಗೆ ಯಾವ ಕಲರ್ ಸೀರೆ ಬೇಕು? ಅಯ್ಯೋ ಯಾವುದೋ ಒಂದು ತಗೊಂಡ್ರಾಯ್ತು ಬಿಡು ಕಮಲ, ಎಲ್ಲ ಸೀರೆಗಳು ಚೆನ್ನಾಗೇ ಇದಾವೆ. ನಿನಗೆ ಯಾವ್ದು ಬೇಕೋ ಅದು ತಗೋ. ಮುಂಚೆ ನಿನಗೆ ಯಾವ್ಯಾವ ಕಲರ್ ಸೀರೆ ಬೇಕೋ ಯಾವ್ಯಾವ ಇಷ್ಟ ಆಗುತ್ತೋ ಅದನ್ನೆಲ್ಲ ನಿನಗೆ ಇಟ್ಕೋ. ನೀನ್ ಮದುವೆ ಅಂತಾನೆ ನೀನ್ ಚೆನ್ನಾಗಿರ್ಬೇಕು. ನಾವೆಲ್ಲರೂ ಪರವಾಗಿಲ್ಲ ಸುಮಾರಾಗಿರೋ ಸೀರೆ ಉಟ್ಕೊಂಡ್ರು ಏನು ತೊಂದರೆ ಏನೂ ಇಲ್ಲ ಮದುವೆಲಿ. ಆದ್ರೆ ಮದುವೆ ಇನ್ನು ನೀನಲ್ವಾ, ನೀನ್ ಚೆನ್ನಾಗಿರ್ಬೇಕು. ಕೂತ್ಕೋ ಕಮಲ, ಕೂತ್ಕೋ, ನೋಡೋಣ ಎಲ್ಲ ಸೀರೆನು. ಅಲ್ಲಿ ಸರಿಯಾಗಿ ನೋಡಕ್ಕೆ ಆಗ್ಲಿಲ್ಲ ಬಟ್ಟೆ ಅಂಗಡಿಲಿ. ಅದು ಎಷ್ಟು ಸರಿ ಸೀರೆ ತೆಗೆದು ತೆಗೆದು ಮುಚ್ಚಿ ನೋಡಿದ್ರಿ ಮಲ್ಲಿಯಲ್ಲಿ ಬಟ್ಟೆ ಅಂಗಡಿಯಲ್ಲಿ ಇನ್ನೂ ಸರಿಯಾಗಿ ನೋಡೋಕ್ಕಾಗಿಲ್ವಾ? ಈ ಹೆಂಗಸರಿಗೆ ಬಟ್ಟೆಗಳು ಎಷ್ಟು ಸರಿ ನೋಡಿದ್ರು ತೃಪ್ತಿನೇ ಆಗಲ್ಲ ಅನ್ಸುತ್ತೆ. ತಿರ್ಗಾ ತಿರ್ಗಾ ನೋಡ್ತಲೇ ಇರ್ರಿ ಅವನ ಬಟ್ಟೆಗಳನ್ನ. ಅಯ್ಯೋ ಸುಮ್ಮನಿರ್ರಿ, ಹೆಂಗಸ್ರ ವಿಷಯ ನಿಮಗೆ ಗೊತ್ತಾಗಲ್ಲ. ನಮ್ಗೆ ಎಷ್ಟು ಸಲಿನಿ ಸೀರೆ ಒಡವೆ ಅಂತದ್ದು ಎಷ್ಟು ಸಲ ನೋಡಿದ್ರು ನಮ್ಗೆ ಮನಸ್ಸಿಗೆ ತೃಪ್ತಿ ಆಗಲ್ಲ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಕೊನೆಯಲ್ಲಿ ಅದನ್ನೇ ನಾವು ತಗೊಳ್ಳೋದು. ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕೊಳ್ರಿ. ನೀವೇನೇನು ಒಂದ್ ಕಲರ್ ನೋಡ್ತೀರಾ, ಅದನ್ನೇ ಎಷ್ಟು ಅಂತೇಳಿ ಪ್ಯಾಕ್ ಮಾಡಿ ಅದೇ ತಗೊಂಡ್ಬಂದ್ಬಿಡ್ತೀರಾ. ಏನು ಚೌಕಾಸಿ ಮಾಡಲ್ಲ, ಏನೂ ಇಲ್ಲ. ಬೇರೆ ಕಲರ್ ತೋರಿಸಿ ಅಂತಾನೂ ಕೇಳಲ್ಲ. ನನಗಂತೂ ನಿಮ್ಮ ಹಿಂದೆ ಬಂದು ಸುಸ್ತಾಗೋಯ್ತು. ಇಡೀ ಶಿರಾನೆಲ್ಲ ಸುತ್ತಾಡಿಸ್ಬಿಟ್ರಿ ಬಟ್ಟೆ ತಗೊಳಕ್ಕೆ ಅಂತ ಹೇಳಿ. ಇಲ್ಲಾನ ಒಂದು ಕಡೆ ತಗೊಳ್ಳೋಣ ಬೇಗ ಬೇಗ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. ಬೆಳಗ್ಗೆಯಿಂದ ಇಷ್ಟದಿಂದ ಕಾಯ್ತು ನೋಡು ಬಟ್ಟೆ ತಗೊಂಬರೋವಷ್ಟರಲ್ಲಿ. ಇಲ್ಲಿಗೆ ಬಂದ್ರೂ ನಿಮ್ಗೆ ಇನ್ನ ನಮ್ಮ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಇಲ್ಲೆಲ್ಲ ಆಡ್ಕೊಂಡು ನೋಡ್ತಾ ಇದ್ದೀರಾ ಯಾವ ಸೀರೆ ಚೆನ್ನಾಗೈತೆ, ಯಾವ ಕಲರ್ ಚೆನ್ನಾಗೈತೆ ಅಂತಾನ. ಅಯ್ಯೋ ಅಣ್ಣ, ಬೇಜಾರು ಮಾಡ್ಕೋಬೇಡ ಬಿಡು. ನಿನ್ಗೋಸ್ಕರ ಕಬ್ನಾಲನ್ನು ಕುಡಿದ್ವಲ್ಲ ಅಲ್ಲಿ, ಹೊಟ್ಟೆ ತಣ್ಣಗಾಗ್ಲಿ ಅಂತ ಹೇಳಿ. ಯಾಕೆ ಬೇಜಾರು ಮಾಡ್ಕೊಂತೀಯ? ಹಂಗೆ ಬಿಡು ಕಮಲ. ರೀ, ತಂಗಿ ಮದ್ವೆ ಮಾಡ್ತಾ ಇದ್ದೀರಾ, ಒಂದೇ ಸಲ ಮದ್ವೆ ಮಾಡೋದು. ತಂಗಿ ಮದ್ವೆಗೆ ಇಷ್ಟು ಕಷ್ಟಪಡೋದು ಬೇಡವಾ ನೀವು ಅಣ್ಣ ಆಗಿ? ಸುಮ್ಮನೆ ಇರ್ರಿ, ಬರೀ ಕೂತ್ಕೊಬರಿ. ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ರಿ. ಅಲ್ಲೆಲ್ಲ ನಮ್ಮಿಂದ ಓಡಾಡಿ ಸುಸ್ತಾಗಿದ್ದೀರಾ, ಕೂತ್ಕೊಬರಿ. ಮಲ್ಲಿ, ಕಮಲ ಬಂದ್ರ ಬಟ್ಟೆ ತಗೊಂಡು? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೊಂದು ಸೀರೆ, ಎಷ್ಟೊಂದು ಬಟ್ಟೆಗಳು ಎಲ್ಲ ತಗೊಂಡ್ಬಂದ್ರಿ ತಾನೆ? ಯಾವುದು ಮರ್ತಿಲ್ವಾ? ಮತ್ತೆ ಇವಾಗ ಸ್ವಲ್ಪ ಹೊತ್ತಾಯ್ತು ಬಂದು ನೋಡ್ತಾ ಇದ್ದೀವಿ. ಯಾವ್ದಾದ್ರು ಮರ್ತಿದೀವಾ ತಗೊಂಡ್ಬಂದಿದೀವಾ ಎಲ್ಲ ಅಂತಾನ ನಾನು ಕಮಲನೂ ಎಲ್ಲ ಬಿಚ್ಚಿ ನೋಡ್ತಾ ಇದೀವಿ ಸೀರೆಗಳನ್ನೆಲ್ಲ. ಬರೀ ಕೂತ್ಕೋ, ಬರಿ ನೋಡ್ಬರಿ. ಜಿ ಬಾರಜಿ, ನಿನಗೂ ಸೀರೆ ತಂದಿದೀವಿ, ನಿನಗೂ ತಿಮ್ಮಜ್ಜಿಗೂ ಎಲ್ಲರಿಗೂ ತಂದಿದೀವಿ. ಹೌದಾ? ನಿಮ್ ದೊಡಮಗೂ ನೇತ್ರನ್ಗೂ ಪದ್ದುಗೂ ಕಾವೇರಿಗೂ ಎಲ್ಲರಿಗೂ ತಂದಿದ್ರ ತಾನೆ? ಹ್ಞೂ ಅಮ್ಮ, ಎಲ್ರಿಗೂ ತಗೊಂಡಿದೀವಿ. ಆದ್ರೆ ನೇತ್ರನು ದೊಡಮನು ಸೀರೆ ತಗೊಂತಾರೋ ಇಲ್ವೋ ಗೊತ್ತಿಲ್ಲ. ತಗೊಳ್ಳಿ ಬಿಡ್ಲಿ, ನಾನು ನೀನು ಹೋಗ್ಬಿಟ್ಟು ನಿಮ್ ದೊಡಮನು ನೇತ್ರನು ಹೋಗಿ ಕರೆದ್ ಬರೋಣ. ಮದ್ವಿಗೆ ಬರ್ರಿ ಅಂತನ ಸೀರೆ ಕೊಟ್ಬಿಟ್ಟು. ಏನು ನೀನು ಆ ಮನೆಗೆ ಹೋಗಿ ಅವ್ರನ್ನ ಮದ್ವೆ ಕರಿತೀನಿ ದೇವಿ? ಹೌದಮ್ಮ, ಎಷ್ಟೇ ಆಗ್ಲಿ ನಮ್ಮ ಅಕ್ಕ ಅಲ್ವಾ, ನಮ್ಮ ಅಕ್ಕನ ಮಗಳು. ಒಂದ್ಸಲ ನಾನೇ ಹೋಗಿ ಇನ್ನ ಕಮಲನ ಕರ್ಕೊಂಡೋಗಿ ಕರೆದ್ ಬಂದ್ರೆ ಮದ್ವೆಗೂ ಬರ್ಬೋದೇನೋ. ಅವ್ರು ಕರೀಲಿಲ್ಲ ಅನ್ನೋದು ಆಮೇಲೆ ಒಂದ್ ಮಾತು ಯಾಕೆ? ಹೋಗಿ ಕರೆದ್ ಬರೋಣ ಸೀರೆ ಕೊಟ್ಬಿಟ್ಟು. ಬಂದ್ರೆ ಸಂತೋಷ, ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ, ಸುಮ್ನೆ ಆಗೋದು ಅಷ್ಟೇನೆ. ಒಟ್ನಲ್ಲಿ ಕರಿಯ ಅಂತೆ ಕರೆದ್ ಬರ್ಬೇಕು. ಅದು ಸರಿನೇ ತಗೋ. ಆಮೇಲೆ ಅವಳು ಕಾಣಮ್ಮ, ಅವಳು ಕರೀಲೇ ಇಲ್ಲ ದೇವಿ. ನಾನು ಹೆಂಗ್ ಬರೋಣ ಅಂತಾನ ಅಂದ್ರು ಅಂದ್ಲೆ ನಿನ್ ಗಂಡನ್ ತಗಿ. ಅದ್ಯಾಕೆ ನಿನಗೊಂದು ಅಪವಾದ? ಹೋಗಿ ಎಲ್ಲರನ್ನೂ ಹೆಂಗ್ ಕರೆದ್ ಬತ್ತೀಯೋ ಹಂಗೇನೆ ಕರೆದ್ಬಿಟ್ಟು ಸೀರೆ ತಂದಿದ್ದೀರಲ್ಲ ಅವ್ರಿಬ್ರಿಗೂ ಹೋಗಿ ಕೊಟ್ಟು ಬರ್ರಿ ಬಳೆ ತೊಡ್ಕಮಕ್ಕೆ ಮದ್ವಿಗೆ ಅಂತ ಹೇಳಿ ಬರ್ರಿ ಅಷ್ಟೇ. ಏನು ಮಾತಾಡಕ್ ಹೋಗ್ಬೇಡ್ರಿ ಅಲ್ಲಿ. ಅವ್ರು ಏನಾದ್ರೂ ಮಾತಾಡ್ಲಿ, ನಾವು ಸೀರೆ ಕೊಟ್ಟು ಮದ್ವೆ ಕರೆದೋಗಕ್ಕೆ ಬಂದಿದೀವಿ ಅಷ್ಟೇನೆ, ಬೇರೆ ಏನು ಮಾತು ಬೇಡ ಅಂತ ಹೇಳ್ಬಿಟ್ಟು ಬರ್ರಿ ಅಷ್ಟೇನೆ. ಆಮೇಲೆ ಅಲ್ಲಿ ಹೋಗಿ ಅವ್ರೇನಾನ ಅಂದ್ರು ಅಂತ ನೀವು ಜಗಳ ಮಾಡಕ್ ಹೋಗಿರ? ಅಯ್ಯೋ ಚಿಕ್ಕಮ್ಮ, ಮೊದಲೇ ಈ ಮದುವೆ ಮಾಡ್ತಾ ಇರೋದಕ್ಕೆ ನಮ್ಮ ಅಮ್ಮನಿಗೂ ಆ ನೇತ್ರಗೂ ಇಷ್ಟ ಇಲ್ಲ. ಅಂಥದ್ರಲ್ಲಿ ನೀವು ಆ ಮನೆಗೆ ಹೋದರೆ ಅವ್ರು ಸುಮ್ಮನೆ ಇರ್ತಾರ? ನಿಮ್ಗೆ ಗ್ಯಾರಂಟಿ ಅವಮಾನ ಮಾಡೇ ಕಳಿಸ್ತಾರೆ ಅನಿಸುತ್ತೆ. ಸುಮ್ಮನೆ ಯಾಕೆ ಹೋಗ್ತೀರಾ? ಅವ್ರು ಬರೋದು ಇಲ್ಲ ಮದುವೆಗೆ. ಅಪ್ಪನೇ ಹೇಳುತ್ತೆ ಬಿಡು ಮದ್ವೆಗೆ ಬರ್ರಿ ಅಂತಾನ. ತೀರಾ ಸೀರೆಗಳನ್ನ ಮಲ್ಲಿ ಕೈ ಕೊಡು, ಮಲ್ಲಿನೇ ತಗೊಂಡೋಗಿ ಕೊಡ್ತಾಳೆ. ಇಸ್ಕೊಂಡ್ರೆ ಇಸ್ಕೊಳ್ಳಿ, ಇಲ್ಲಾಂದರೆ ವಾಪಸ್ ತಗೊಂಬರ್ತಾಳೆ. ನೀವು ಹೋದ್ರೆ ಗ್ಯಾರಂಟಿ ನಿಮಗೆ ಅವಮಾನ ಮಾಡ್ತಾರೆ ಅನಿಸುತ್ತೆ ಅಮ್ಮನೂ ನೇತ್ರನೂ. ಇರ್ಲಿ ಬಿಡಪ್ಪ ರಾಜ, ನಿಮ್ಮಮ್ಮ ನನಗೆ ದೊಡ್ಡವಳಾಗಬೇಕು ನನಗಿಂತಾನೆ. ಅವಮಾನ ಮಾಡಿದ್ರು ಮಾಡ್ಲಿ ಪರವಾಗಿಲ್ಲ. ಇಂಥ ಪ್ರಯತ್ನಗಳು ಆಗ್ತಾ ಇರಬೇಕು. ನಾವು ನೀವು ಒಂದಾಗಬೇಕು ಅಂದ್ರೆ ಅವಾಗವಾಗ ಅವಮಾನ ಆದ್ರೂ ಸಹಿಸ್ಕೊಂಡು ಇಂಥವೆಲ್ಲ ಪ್ರಯತ್ನ ಮಾಡ್ತಾ ಇರಬೇಕು. ಮುಂದೆ ಒಂದಾದ್ರೂ ಒಂದಲ್ಲ ಒಂದ್ ದಿವಸ ನಿಮ್ಮ ಅಮ್ಮನಿಗೂ ಗೊತ್ತಾಗಿ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ಬೋದು. ಬೈದ್ರು ಬೈಲಿ ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಂಬಲ್ಲ. ಹೋಗಿ ಸೀರೆ ಕೊಟ್ಟು ಮದ್ವೆ ಕರೆದು ಬರ್ತೀನಿ, ಅವಮಾನ ಮಾಡಿದ್ರು ಮಾಡ್ಲೇಳು. ಹೌದಮ್ಮ, ನಾನು ಬರ್ತೀನಿ ನಿನ್ ಜೊತೆ. ಹೋಗೋಣ ಇಬ್ರು ಸೀರೆ ಕೊಟ್ಬಿಟ್ಟು ಹೇಳ್ಬಿಟ್ಟು ಬರೋಣ. ಅವ್ರೆಷ್ಟಾದ್ರೂ ಮಾತಾಡ್ಲಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೇಳ್ಬಿಟ್ಟು ಬರೋಣ ಅಷ್ಟೇ. ಸರಿ ಕಮಲ, ಆದ್ರೆ ನೀವೇನು ಬೇಜಾರು ಮಾಡ್ಕೋಬೇಡಿ, ತಿರುಗಿಸಿ ಏನು ಮಾತಾಡಕ್ ಹೋಗ್ಬೇಡಿ. ಹೋದ್ರೂ ಕೊಟ್ಬಿಟ್ಟು ಮದುವೆಗೆ ಹೇಳ್ಬಿಟ್ಟು ಬಂದ್ಬಿಡಿ ಅಷ್ಟೇ. ಅಲ್ಲೇನು ನಿಲ್ಲಕ್ಕೆ ಹೋಗ್ಬೇಡಿ ನೀವು. ಗುಲಾಬಿ ಇರ್ತಾಳೆ, ಗುಲಾಬಿನೂ ಕರೆದ್ಬಿಟ್ಟು ಬಂದ್ಬಿಡಿ. ಸರಿ ಅತ್ತಿ, ಆಯ್ತು, ಹಾಗೆ ಮಾಡ್ತೀವಿ ಹೇಳ್ರಿ. ಅಮ್ಮ ಸೀರೆ ನೋಡ್ಬರಮ್ಮ, ನಿನ್ಗೆ ಯಾವ್ದು ಬೇಕು ಅಜ್ಜಿ ನೋಡ್ಬಾ. ಅಯ್ಯೋ ನನ್ಗೆ ಯಾವ್ದೋ ಒಂದು, ನೀವೆಲ್ಲ ತಕೊಳ್ರಮ್ಮ ಹುಡುಗಿಯರು. ಆಮೇಲೆ ನಮ್ಗೆ ಯಾವ್ದೋ ಒಂದು, ನಮ್ಗೆ ಯಾಕೆ ವಯಸ್ಸಾಗಿರೋರ್ಗೆ ಇವಾಗ. ಹಂಗಲ್ಲ ಅಜ್ಜಿ, ಬಾ ಅಪ್ಪನೇ ಹೇಳೈತೆ ಎಲ್ಲರಿಗೂ ಸೀರೆ ತಕೊಂಬರ್ರಿ, ಹೊಸವ ಅಜ್ಜಿರ್ಗೂ ಎಲ್ಲರಿಗೂ ಅಂತ. ಅದಕ್ಕೆ ನಿಮ್ಗೆ ಯಾವ ಸೀರೆ ಬೇಕು ಹೇಳಿದ್ನಲ್ಲ, ನೀವೆಲ್ಲ ಆರಿಸ್ಕೊಳ್ರಿ. ನೀವೆಲ್ಲ ಆರಿಸ್ಕೊಂಡ್ ಬಿಟ್ಟಿದ್ದ ನಾನು ನಿಮ್ಮ ಅಜ್ಜಿನೂ ತಗೊಂತೀವಿ. ಸರಿ, ನಿಮ್ಮಿಷ್ಟ.
ಓ ಆಲೆ ಮದುವೆ ಸೀರೆ ಬಟ್ಟೆಗಳೆಲ್ಲ ಬಂದ್ಬಿಟ್ಟಿದಾವೆ. ಏನಕ್ಕ ಬೇಗ ಬಂದ್ಬಿಟ್ಟಿದ್ದೀರಾ ಬಟ್ಟೆ ತಗೊಂಡು? ಯಾಕೋ ಕಾಂತ ಬೇಗ ಎಲ್ಲಿ ಬಂದ್ವಿ? ಬೆಳಗ್ಗೆ ಹೋದವ್ರು ಈಗ ಬಂದಿದೀವಿ. ಈಗ ಸಂಜೆ 5 ಗಂಟೆ ಆಗೈತಿ. ಬೇಗ ಅಂತ ಹೇಳ್ತಾ ಇದೆಯಲ್ಲೋ. ಅಲ್ಲ ಹೆಣ್ಮಕ್ಳು ಬಟ್ಟೆ ತರಕ್ ಹೋದ್ರೆ 2 ದಿವಸ 3 ದಿವಸ ಬೇಕು ಮದುವೆ ಸೀರೆ ಪರೆ ಎಲ್ಲ ಆರಿಸ್ಕೊಂಬರಕ್ಕೆ ಅಂತ ಹೇಳ್ತಾರಲ್ಲ, ನೀವು ಒಂದೇ ದಿವಸಕ್ಕೆ ಬಂದ್ಬಿಟ್ಟಿದ್ದೀರಲ್ಲ ಅಂತ. ಸುಮ್ಮನೆ ಇರ್ತೀಯನೋ ಕಾಂತ. ಇದ್ಯಾಕೋ ಜಾಸ್ತಿ ಆಯ್ತು. 2-3 ದಿವಸ ಯಾರು ಸೀರೆ ಸೆಲೆಕ್ಟ್ ಮಾಡಲ್ಲ, ಒಂದೇ ದಿವಸದಲ್ಲೇ ಸೆಲೆಕ್ಟ್ ಮಾಡೋದು. ಬೆಳಗ್ಗೆ ಹೋದವರು ಸಂಜೆ ಅಷ್ಟೊತ್ತಿಗೆ ಬಂದ್ಬಿಟ್ಟಿದೀವಿ ನೋಡು. ಕಾಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು ಹೆಣ್ಮಕ್ಳನ್ನ. ನಾನು ಹೋಗಿ ಅರ್ಜೆಂಟ್ ತಗೊಳ್ರಿ ಅಂತನ ಹೇಳಿದಕ್ಕೆ ಒಂದೇ ದಿವಸದಲ್ಲಿ ಎಲ್ಲ ಬಟ್ಟೆನೂ ತಗೊಂಬಂದ್ರು. ಇಲ್ಲಿದ್ರೆ ನೀನು ಹೇಳ್ದಂಗೆ 2 ದಿವಸ ಆದ್ರೂ ಆಗೋದು ಅನ್ಸುತ್ತೆ. ಸುಮ್ಮನೆ ಇರ್ರಿ. ಅಣ್ಣ ತಮ್ಮ ಸೇರ್ಕೊಂಡು ಹೆಣ್ಮಕ್ಳನ್ನ ಹಿಂಗೆಲ್ಲನ ಆಡ್ಕೋಬಾರ್ದು. ನಾವು ಬೇಗ ಎಲ್ಲ ಬಟ್ಟೆ ಎಲ್ಲ ಆರಿಸ್ತೀವಿ. ನಮಗೂ ಗೊತ್ತೈತೆ ಬೇಗ ಆರಿಸ್ಬೇಕು ಅಂತ. ನೀವೇ ಅಲ್ಲ ಬೇಗ ತಗೊಳ್ಳೋದು ಬಟ್ಟೆನ. ಕಮಲ ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬಟ್ಟೆ ನೋಡು ಎಲ್ಲಿ ಅಂತ ಬಾರಪ್ಪ. ಇಲ್ಲೆಲ್ಲನ ಹೆಣ್ಮಕ್ಳದೇ ಮೆಜಾರಿಟಿ ಜಾಸ್ತಿ, ಗಂಡ್ಮಕ್ಳದ್ದು ಏನು ನಡೆಯಲ್ಲ. ಮದುವೆ ಇಂಥ ಏನಾದ್ರೂ ಸಮಾರಂಭ ಇದ್ದಾಗ ಹೆಣ್ಮಕ್ಳದೇ ದರ್ಬಾರು. ನಮ್ದೆಲ್ಲ ಏನು ನಡೆಯಲ್ಲ. ನಾವೇನಿದ್ರು ಊಟ ತಿಂಡಿ ಕಾಫಿ ಯಾರನ್ನ ಬಂದಿರೋ ಜನಗಳನ್ನೆಲ್ಲ ನಾವು ವಿಚಾರಿಸೋದು ಅಷ್ಟೇ ನಮ್ಮ ಕೆಲಸ. ಚೇರ್ ಇಕ್ಕೋದು, ಟೇಬಲ್ ಹಾಕೋದು, ಪೆಂಡಲ್ ಹಾಕ್ಸೋದು, ಆಮೇಲೆ ಹೂವಿನ ಅಲಂಕಾರ ಮಾಡೋದು, ಇದೇ ನಮ್ಮ ಕೆಲಸ. ಹೆಣ್ಮಕ್ಳದ್ದೇನಿದ್ರು ಅಲಂಕಾರ ಮಾಡ್ಕೊಳ್ಳೋದು, ಬಟ್ಟೆ ಇಕ್ಕೊಳ್ಳೋದು, ಹೂವು ಮುಡ್ಕೊಳ್ಳೋದು, ಆಮೇಲೆ ಮದುವೆಗೆ ಸರಿಯಾಗಿ ಟೈಮಿಗೆ ಸರಿಯಾಗಿ ಹೋಗಿ ನಿಂತ್ಕೊಂಬೋದು ಅಷ್ಟೇ ಅವ್ರದ್ದು. ಊಟ ಟೈಮಿಗೆ ಸರಿಯಾಗಿ ಊಟ ಮಾಡೋದು. ಇನ್ನೇನಿಲ್ಲ, ಎಲ್ಲ ಕೆಲಸ ನಾವು ಮಾಡೋದು. ಆದರೆ ಮದುವೆಯಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ಕೊಳ್ಳೋದು ಹೆಣ್ಮಕ್ಳು. ಸುಮ್ಮನೆ ಇರೋ ಅಣ್ಣ, ರೇಗಿಸ್ಬೇಡ ಹೆಣ್ಮಕ್ಳನ್ನ ಜಾಸ್ತಿನ. ಮತ್ತೆ ತಂಗಿರ ಮದ್ವೆನ ಎಲ್ಲನ ಅಣ್ಣ ತಮ್ಗಳೇ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿ ಮದ್ವೆ ಮಾಡ್ಬೇಕು. ನಾವ್ ಹೆಣ್ಮಕ್ಳು ಸೀರೆ ಉಡ್ಕೊಂಡು ಎಲ್ಲ ಕೆಲಸ ಮಾಡಕ್ಕಾಗುತ್ತಾ? ಊಟಕ್ಕೆ ಬಡ್ಸಕ್ಕಾಗುತ್ತಾ ಹೇಳು? ಮತ್ತೆ ನೀವೇ ಮಾಡ್ಬೇಕು ಮತ್ತೆ ಆ ಕೆಲಸ ಎಲ್ಲನ. ಎಲ್ಲ ಬಟ್ಟೆ ಬಂದಿದ್ದಾರೆ. ಅಪ್ಪಯ್ಯನು ಅಮ್ಮಯ್ಯನು ಅತ್ತೆನು ಎಲ್ಲರೂ ಅಲ್ಲಡೆ ಪದ್ಧತಿ. ನನ್ನವು ನಿನ್ನವು ಎಲ್ಲ ಬಟ್ಟೆ ಬಂದಿದ್ದಾವೆ. ಅಲ್ಲ ಬಾ ನೋಡೋಣ ಎಂತ ತಂದೇರೆ ಅಂತಾನ. ಕಾಣಲ್ಲ. ಯಾವಾಗ ಬಂದ್ರಿ ಮಲ್ಲಿ ನೀವು ಬಟ್ಟೆ ತಕೊಂಡು? ಕಮಲಕಾಯಿ ಯಾವಾಗ ಬಂದ್ರಿ? ನಮಗೆ ಗೊತ್ತೇ ಇಲ್ಲ. ನಾವು ಆಮಂತಕ್ಕಿದ್ವಿ, ನೀವು ನಡಿಗೆ ಬಟ್ಟೆ ತಕೊಂಡ್ ಬಂದಿದ್ರ. ಆಲೆ ಎಲ್ಲ ನೋಡ್ತಾ ಕುತ್ಕೊಂಡಿದ್ದೀರ. ನಮಗೆ ಹೇಳ್ದಂಗೆ. ಅಯ್ಯೋ ನಾನು ಹಂಗ ಅಂದ್ಕೊಂತಿದ್ದೆ. ಈಗಿನ ನಮ್ಮ ಕಾವೇರಿಯವರು ನಮ್ಮ ಪೊದ್ದು ಬರ್ಬೇಕಾಗಿತ್ತಲ್ಲ ಇಷ್ಟೊತ್ತಿ ಮಂತಕ್ಕೆ. ಬಟ್ಟೆ ತಂದಿರ್ತಾರೆ ನೋಡ್ಬೇಕು ಅಂತಾನ. ಅವಾಗ್ಲೇನೆ ನನಗೆ 2 ಜೊತೆ ನನಗೆ 3 ಜೊತೆ ಅಂತ ಹೋದ್ರು. ಬಟ್ಟೆ ತಂದ ತಕ್ಷಣ ನಾವು ಬರ್ತೀವಿ ನೋಡಕ್ಕೆ ಅಂತ ಹೇಳ್ತಿದ್ರಿ. ಇಷ್ಟೊತ್ತಿ ಬರ್ಬೇಕಾಗಿತ್ತು ಅಂದ್ಕೊಂಡೆ. ಹೆಂಗ ಬಂದ್ರಲ್ಲ ಸದ್ಯ. ಬಾರಮ್ಮ ಕಾವೇರಿ ಪುಟ್ಟಿ ಬಾ. ನಿನ್ನವು ಅಂಗಿ ನೋಡ್ಬಾ. ಪದ್ದು ಬಾ ಪದ್ದು. ಪದ್ದು ಇದು ನಿನ್ ಬಟ್ಟೆ ಈ ಕಡೆ ಕೊನೆಗಿರೋದು. ಇವೆರಡು ಕಾವೇರಿನವು. ನನಗೆ 2 ಜೊತೆ ಅಲ್ಲೇ ನಮ್ಮ ಪದ್ದು ಅತ್ತೆಗೆ ಒಂದೇ ಜೊತೆನ. ನಮ್ಮ ನಿನಗೆ 2 ಜೊತೆ, ಪದ್ದು ಅತ್ತೆಗೆ ಒಂದೇ ಜೊತೆ. ಅವಳಿಗೆ ಒಂದು ಸೀರೆ ತಕೊಂಡಿದೀವಿ. ಸೀರೆ ಒಂದು, ಇದೊಂದು ಡ್ರೆಸ್ ಒಂದು. ನಂದಿದು ಅಂಗಿ ಎಷ್ಟು ಚೆನ್ನಾಗೈತೆ. ನನ್ ಬಟ್ಟೆ ಕಾವೇರಿ ನಂದೇ ಚೆನ್ನಾಗಿರೋದು. ಬಣ್ಣ ನೋಡು ಎಂತ ಚೆನ್ನಾಗೈತೆ. ನಂದು ಚೆನ್ನಾಗೈತೆ. ನಂದು ಅರಿಶಿನ ಬಣ್ಣ ಒಂದು, ಕೆಂಪು ಬಣ್ಣ ಒಂದು. 2 ಅಂಗಿ ನನಗೆ. ನನಗೆ ಇಕ್ಕಮ್ಮ ಇದನ್ನ ಅಂಗಿನ. ಕಾವೇರಿ ಇದು ಮದ್ವೆಗೆ ಇಕ್ಕೆಮಕ್ ತಂದಿರೋದು. ಇವತ್ತು ಇಕ್ಕೆಮಕ್ಕಲ್ಲಮ್ಮ, ಮದ್ವೆ ದಿವಸ ಇಕ್ಕೆಮೆಂತೆ. ಮುಹೂರ್ತಕ್ಕೊಂದು, ಆಮೇಲೆ ಅರ್ಥಕ್ಷತೆಗೆ ಒಂದು. 2 ದಿವಸನು 2 ಇಕ್ಕೆಮೆಂತೆ. ಪದ್ದು ಚೆನ್ನಾಗೈತೆ ಪದ್ದು ಬಟ್ಟೆ. ನೀನು ಸೀರೆ ಉಡ್ಕೋಬೇಕು ಹಂಗ ಮುಹೂರ್ತಕ್ಕೆ. ಹೋಗು, ನನಗೆ ಸೀರೆ ಉಡ್ಕೊಂಡ್ರೆ ನಡಿಯಕ್ ಬರಲ್ಲ ಕಣೆ ಅಕ್ಕ. ಪಡ್ರಿಕೆಣಂಗ ಆಗುತ್ತೆ. ನನಗೆ ಸೀರೆ ಬೇಡ. ನಾನು ಇವನ್ನೇ ಇಕ್ಕೊಂತೀನಿ, ಚೂಡಿದಾರನ. ಏನು ಆಗಲ್ಲ ಪದ್ದು, ಮುಹೂರ್ತಕ್ಕೆ ಮಾತ್ರ ಸೀರೆ ಉಡ್ಕ. ನಿಮ್ಮ ಅತ್ತಿಗೆನೆ ಉಡಿಸ್ತಾಳೆ, ಉಡ್ಕೋ. ಆಮೇಲೆ ಬಿಚ್ಚಾಕಿವಂತಿ. ಸರಿ ಅಂತ ಕಂಚಿಕ್ಕಮ್ಮ, ಉಡ್ಕಂತೀನಿ ಬಿಡು. ಪದ್ದು ನಿಮ್ ತಿಮ್ಮಜ್ಜಿ ಬರ್ಲಿಲ್ವೇ? ಕರ್ಕ ಬರಕಿಲ್ಲ ಮಂತಾಗಿದ್ರೆ? ನನಗೆ ಗೊತ್ತಿಲ್ಲ ಎಲ್ಗೋಗಿತ್ತ ಅವಜ್ಜಿ. ಬಿಡು, ಅವಜ್ಜಿಗೆ ಏನು ಹೇಳ್ತೀರಾ? ಅವಜ್ಜಿ ಬಂದ್ರೆ ಸುಮ್ಮನೆ ಬೈತೈತಿ ಎಲ್ಲಾರ್ನು. ಬಟ್ಟೆ ಎಲ್ಲ ಆಡ್ಕೊಂಡು ಕುತ್ಕೊಂಡಿದ್ದೀರಾ, ನಿಮಗೆ ಮಾಡಕ್ ಕೆಲಸ ಇಲ್ಲ ಅಂತಕ್ಕೆ. ತಿಮ್ಮಜ್ಜಿನ ಪದ್ದು ಸರಿಯಾಗಿ ಅರ್ಥ ಮಾಡ್ಕೊಂಡವಳೆ. ಅದಕ್ಕೆ ಹಂಗೆ ಹೇಳ್ತಾ ಇದ್ದಾಳೆ ನೋಡು, ಬಂದ್ರೆ ಬೈತೈತಿ ಅಂತಾನ. ಅಯ್ಯೋ ಸಾಕು ಎಷ್ಟೊತ್ತು ಅಂತ ನೋಡ್ತೀರಾ? ಅವೇನೇನು ಬದಲಾಗಲ್ಲ. ನೀವು ನೋಡೋದ್ರಿಂದ ಸಾಕು, ಎತ್ತಿಕ್ರಿ, ಬೇರೆ ಕೆಲಸ ಏನಾರ ಮಾಡ್ರಿ. ಅಮ್ಮ ನಮ್ಗೆಲ್ಲರಿಗೂ ಹೊಟ್ಟೆ ಎಸ್ತೈತೆ, ಏನಾದರೂ ಅಡುಗೆ ಮಾಡಗಮ್ಮ. ಅಡುಗೆನ ಏನು ಮಾಡೋಣಮ್ಮ? ಅಮ್ಮ ಶಾವಿಗೆ ಉಪ್ಪಿಟ್ಟು ಮಾಡಮ್ಮ. ಶಾವಿಗೆ ಉಪ್ಪಿಟ್ಟು ಅದೇ ಚೆನ್ನಾಗಿರುತ್ತೆ ತಿಂಬಕ್ಕೆ ಎಲ್ಲರಿಗೂ. ಎಲ್ಲರೂ ಒಂದೇ ಸಲ ಕೂತ್ಕೊಂಡು ತಿಮ್ಮನ ಜಾಸ್ತಿ ಮಾಡು. ಸರಿನಮ್ಮ, ಎಲ್ಲರಿಗೂ ಅದೇ ಇಷ್ಟ ಆದ್ರೆ ಅದನ್ನೇ ಮಾಡೋಣ ಹೇಳು. ಮಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ಲೇನಮ್ಮ? ಸರಿ ಅತ್ತೆ, ಅದನ್ನೇ ಮಾಡ್ರಿ. ಎಲ್ಲರೂ ತಿಂತೀವಿ ನಾವು. ಅಯ್ಯೋ ಬಟ್ಟೆ ಎಲ್ಲ ಆಳ್ಕೊಂಡು ಕುಕ್ಕೊಂಡು ಏನ್ರೇ ಮಾಡ್ತಾ ಇದ್ದೀರಾ? ಅಲ್ಲ ಮದ್ವೆ ಇನ್ನೊಂದು 2 ದಿವಸ ಐತಿ. ಸುಮ್ಮನೆ ಕುಕ್ಕೊಂಡು ಆಲ್ಟೆ ಹೊಡಿತಾ ಇದ್ರಲ್ಲ, ಬಟ್ಟೆ ಇಕ್ಕೊಂಡು ಕುಕ್ಕೊಂಡು ನೋಡ್ಕೊಂಡು. ಅಲ್ಲ ಜಲ್ದಿ ಎಲ್ಲ ಕೆಲಸ ಮಾಡ್ಬೇಕು, ಚಪ್ರ ಹಾಕ್ಬೇಕು.
ಆಮೇಲೆ ಅದು ಇದು ಬಾಳೆಹಣ್ಣು ಹಣ್ಣು ಎಲ್ಲ ತರಬೇಕು. ಅಡುಗೆಗೆ ಏನೇನು ಬೇಕು ಅದನ್ನೆಲ್ಲ ಬರ್ಕೊಂಡು ಎಲ್ಲ ತಂದು ಕೊಡಬೇಕು. ಭಟ್ರನ್ನ ಕರೆಸ್ಬೇಕು, ಎಲ್ಲ ಹೇಳ್ಬೇಕು, ಬೂಂದಿ ಮಾಡಿಸ್ಬೇಕು ಅಂಬದು ಏನು ಇಲ್ವಲ್ರಿ ನಿಮ್ಗೆ. ಸುಮ್ಮನೆ ಕುಕ್ಕೊಂಡಿದ್ರಲ್ಲ ಬಟ್ಟೆ ನೋಡ್ಕೊಂಡು ಕುಕ್ಕೊಂಡ್ರೆ ಎಲ್ಲ ಕೆಲ್ಸಗಳು ಆಗ್ತವೆ. ಎದಳ್ರಿ ಜಲ್ದು. ಮದುವೆ ಮನೆ ಅಂದ್ರೆ ಎಷ್ಟು ಗಲಗಲ ಅಂತ ಕೆಲಸ ಮಾಡ್ಬೇಕು. ನೀವು ಕುಕ್ಕೊಂಡು ನೋಡಿದ್ರೆ ಬಟ್ಟೆ ನೋಡ್ಕೊಂಡು ಕುಕ್ಕೊಂಡಿದ್ರೆ ಏನು ಅವನೇ ನೋಡಿಲ್ವೇನೋ ಅಮ್ಮಂಗೆ. ನಮ್ ಪೊದ್ದು ಈಗಿನ ಹೇಳ್ತಾ ಇದ್ಲು, ತಿಮ್ಮಜ್ಜಿ ಬಂದ್ರೆ ಬೈತೈತೆ ಅಂತಾನ. ಅವಜ್ಜಿ ನೋಡ್ ಬಂದ ತಕ್ಷಣ ಬೈಯಕ್ ಶುರು ಮಾಡ್ಕೊಂತ. ಅತ್ತೆ ಬಾರತ್ತೆ, ಬಾ ಕುಕ್ಕ ಬಾ, ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ತಿಂಬಿವಂತೆ. ಕಣೆ ದೇವಿ, ನಿನ್ಗಾದ ಬುದ್ಧಿ ಬೇಡವಾ? ಇವು ಹುಡುಗರು ಇವಕ್ಕಂತೂ ಗೊತ್ತಾಗಲ್ಲ. ಬಟ್ಟೆ ಎಲ್ಲ ಅಳ್ಕೊಂಡ್ ಕುಕ್ಕೊಂಡಿದಾವೆ. ಎತ್ತಿಕ್ಕಿ ಆತನ ಬದುಕೋ ಬಾಳ ಮಾಡ್ರಿ. ಸರಿ ಅತ್ತೆ ಆಯ್ತು, ಕೂತ್ಕೋ. ತಿಮ್ಮಜ್ಜಿ ಕುಕ್ಕ, ನಿನ್ಗೂ ಬಟ್ಟೆ ತಂದವ್ರೆ ನಿನ್ ಮೊಮ್ಮಕ್ಳು. ನಿನ್ಗೆ ಯಾವ್ದು ಬೇಕು ಸೀರೆ ತಕ, ಕುಕ್ಕ ನೋಡು. ಅಯ್ಯೋ ಯಾವ್ದೋ ಒಂದು ಬಿಡೆ ಶಿವಮ್ಮ. ನಮ್ ಜಾತಕ್ಕೆ ಬಟ್ಟೆ ತಂದ್ರೆ ನನ್ನವೇ ಮಸ್ತಾಗ ಇದಾವಮ್ಮ. ಅದನ್ನೇ ಯಾವ್ದಾನ ಒಂದು ಹುಡ್ಕಂತಿದ್ದೆ. ನನಗಿನ್ ಯಾಕೆ ಹೊಸ ಸೀರೆ ತಂದ್ರೆ ಸುಮ್ಮನೆ ಹೆಂಗ ಮೊಮ್ಮಗಳು ಮದ್ವಿಗೆ ಅಂತಾನ ನಿನ್ ಮಗನೇ ಹೇಳಿರೋದು ಎಲ್ಲರಿಗೂ ತಾಂಬರಿ ಸೀರೆನಾ ಅಂತಾನ. ಅತ್ತೇನೆ ಕುಕ್ಕ ನೋಡು, ಶಾವಿಗೆ ಉಪ್ಪಿಟ್ಟು ಮಾಡ್ತಾಳೆ ನಿನ್ ಸಾಸೆ ತಿಂಬಿವೆಂತೆ. ಹೌದೇನು? ಸರಿ ಕುಕ್ಕ ನೀನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.